ಏಂಜಲ್ ನಂಬರ್ 81. ನಿನ್ನ ಜೀವನದಲ್ಲಿ ಮತ್ತೆ ಮತ್ತೆ ನಡೆಯುತ್ತಿರುವ ಘಟನೆಗಳಿಂದ ಏನು ಕಲಿಯಬೇಕು ಅನ್ನೋದನ್ನು ಏಂಜಲ್ಸ್ ನಿನಗೆ ಅರ್ಥ ಮಾಡಿಸುತ್ತಿದ್ದಾರೆ. ಆ ಪಾಠವನ್ನು ಕಲಿತು ಮುಂದೆ ಸಾಗು. ಏಂಜಲ್ ನಂಬರ್ 82. ನಿನ್ನ ಕನಸುಗಳ ದಾರಿಯಲ್ಲಿ ಸಾಗಲು ಈಗ ಒಳ್ಳೆಯ ಅವಕಾಶ ಬಂದಿದೆ. ಇತರರ ಅಭಿಪ್ರಾಯದಿಂದ ಹಿಂದೆ ಸರಿಯಬೇಡ. ಏಂಜಲ್ ನಂಬರ್ 83. ನೀನು ಮಾಡಿದ ತಪ್ಪುಗಳನ್ನು ಪಾಠವಾಗಿ ತೆಗೆದುಕೋ. ಪಶ್ಚಾತ್ತಾಪವನ್ನು ಬಿಟ್ಟು ಮುಂದೆ ನಡೆ. ಏಂಜಲ್ ನಂಬರ್ 84. ಕ್ಷಮೆಯ ಏಂಜಲ್ಸ್ ನಿನ್ನ ಹತ್ತಿರ ಇದ್ದಾರೆ. ಹಳೆಯ ನೋವುಗಳನ್ನ ಬಿಡು. ಅವುಗಳಿಂದ ಕಲಿತ ಪಾಠವನ್ನು ಮಾತ್ರ ಉಳಿಸಿಕೋ. ಏಂಜಲ್ ನಂಬರ್ 85. ನೀನು ಕಷ್ಟಪಡುವುದಕ್ಕಾಗಿಯೇ ಹುಟ್ಟಿಲ್ಲ. ಯಾವಾಗಲೂ ಕೆಟ್ಟದ್ದೇ ಆಗುತ್ತದೆ ಎಂದು ಯೋಚಿಸುವುದನ್ನ ಬಿಡು. ಏಂಜಲ್ ನಂಬರ್ 86. ನಿನ್ನ ಶಕ್ತಿಯನ್ನು ಕುಗ್ಗಿಸುವ, ಮನಸ್ಸನ್ನು ದಣಿಸುವ ವಿಷಯಗಳಿಂದ ಸ್ವಲ್ಪ ದೂರ ಇರು. ಏಂಜಲ್ ನಂಬರ್ 87. ನೀನು ಒಬ್ಬ ಉತ್ತಮ ಶಿಕ್ಷಕ. ನಿನ್ನ ಜೀವನದ ಅನುಭವಗಳನ್ನು ಇತರರ ಜೊತೆ ಹಂಚಿಕೊಳ್ಳುವ ಸಮಯ ಬಂದಿದೆ. ಏಂಜಲ್ ನಂಬರ್ 88. ಈಗ ನಿನ್ನ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಬೆಳೆಯಲು ಒಂದು ಹೊಸ ದ್ವಾರ ತೆರೆದುಕೊಳ್ಳುತ್ತಿದೆ. ಏಂಜಲ್ ನಂಬರ್ 89. ನೀನು ಈಗ ನಿನ್ನ ನಿಜವಾದ ಆತ್ಮದ ಜೊತೆ ಸಂಪರ್ಕದಲ್ಲಿದ್ದೀಯ. ಈ ದಿವ್ಯ ಸಂಪರ್ಕವನ್ನು ಪ್ರೀತಿಯಿಂದ ಕಾಪಾಡಿಕೋ. ಏಂಜಲ್ ನಂಬರ್ 90. ನಿನ್ನ ಜೀವನದ ಅತ್ಯುತ್ತಮ ಸಂಬಂಧ ನಿನ್ನ ಜೊತೆಯೇ ಇದೆ. ಬೇಡವಾದ ವಿಷಯಗಳಿಗೆ ಬೇಡ ಎಂದು ಹೇಳು. ನಿನ್ನ ಮನಸ್ಸಿಗೆ ಹೌದು ಎಂದು ಹೇಳು.